ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ಜೋಳದ ವಡಿ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ಕೊಡಾಕತ್ತೇನಿ, ಬರ್ರಿ. ಇದು ನೋಡಿರಿ ಫ್ರೆಂಡ್ಸ್, ವಡಿ ಹಿಟ್ಟೈತ್ರಿ. ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದು ಹಿಟ್ಟೈತ್ರಿದ. ಬೇಕಾದ್ರೆ ಮುಂದಿನ ವಿಡಿಯೋದಾಗ ಅದು ಪ್ರೀ ಮಿಕ್ಸ್ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೇನೆ ರೀ. ಈಗ ರೀ ನಾವು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ರೀ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಅಂತ ರೀ, ಈರುಳ್ಳಿ ಹಾಕೊಳ್ಳೋಣ ರೀ, ಹಸಿ ಶುಂಠಿ ಹಾಕೊಳ್ಳೋಣ ಅಂತ ರೀ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ, ಅಲ್ಲಿ ನೋಡಿರಿ ಕರ್ಬೇವು ಸೊಪ್ಪು ರೀ. ಇದನ್ನೀಗ ರುಬ್ಕೊಂಡು ಬರ್ಬೇಕು ರೀ. ಇದು ನೋಡಿರಿ ಫ್ರೆಂಡ್ಸ್, ರುಬ್ಕೊಂಡು ಬಂದೈತಿ. ಇದನ್ನೀಗ ಇದ್ರಾಗ ಹಾಕ್ಬಿಡೋಣ. ನೋಡಿರಿ ರುಚಿಗೆ ಎಷ್ಟು ಬೇಕಲ್ರಿ ಅಷ್ಟು ಉಪ್ಪು ಹಾಕೋಬೇಕು ರೀ. ಸಕ್ಕರೆ ಹಾಕೊಳತ್ತೇನೆ ರೀ, ಸ್ವಲ್ಪ ಅರಿಶಿನ ಹಾಕೋಬೇಕು ರೀ, ಬಿಳಿ ಎಳ್ಳು ಹಾಕೋಬೇಕು ರೀ. ಈಗ ಮೊಸರು ಹಾಕೊಳ್ಳೋಣ ಅಂತ ರೀ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕೋಬೇಕು ರೀ, ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕೋಬೇಕು ರೀ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು ರೀ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಂಡ್ಬಿಡ್ಬೇಕು ರೀ. ಇದನ್ನು ನೋಡಿರಿ ಫ್ರೆಂಡ್ಸ್, ಹಿಂಗೆ ಗಟ್ಟಿಯಾಗಿ ಕಲಸಿಡ್ಬೇಕು ರೀ. ನಾವು ಬೆಳಗ್ಗೆ ಮಾಡೋದಿತ್ತಂದ್ರೆ ಹಿಂದಿನ ದಿವಸ ರಾತ್ರಿನೂ ಕಲಸಿಟ್ಕೋಬೋದು ರೀ, ಇಲ್ಲಾಂದ್ರೆ ಒಂದು 2-3 ತಾಸರ ನೆನಿಬೇಕು ರೀ. ಇದು ಇಷ್ಟು ಗಟ್ಟಿಯಾಗಿ ಕಲಸಿಟ್ಕೋಬೇಕು ರೀ. ಇದನ್ನ ಆಮೇಲೆ ಮತ್ತೆ ಸ್ವಲ್ಪ ನೀರು ಹಚ್ಚಿ ಸಾಫ್ಟ್ ಮಾಡ್ಕೋಬೇಕು ರೀ. ಮಾಡೋ ಟೈಮ್ದಾಗ 2-3 ತಾಸು ಮುಚ್ಚಿಟ್ಬಿಡೋಣ ರೀ. ಈಗ ನೋಡ್ರಿ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕ್ರಿ ಅದನ್ನು. ಈಗ ಎಣ್ಣೆ ಬಿಸಿ ಆಗುತ್ತಾನ ರೀ. ಈಗ ಹಿಟ್ಟನ್ನ ಸ್ವಲ್ಪ ನೀರು ಕೈಗೆ ನೀರು ಹಚ್ಕೊಂಡ್ರಿ ನಾವು ಚೆಂದಂಗೆ ಸಾಫ್ಟ್ ಆಗುತ್ತಾನ ನಾದ್ಕೊಂಡು ಬಿಡ್ಬೇಕ್ರಿ ಅದನ್ನು. ಹಿಂಗೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ರೆ ಸಾಫ್ಟ್ ಆಗುತ್ತಾನು ಅದನ್ನು ನಾದಿಟ್ಕೋಬೇಕ್ರಿ. ಈಗ ನೋಡ್ರಿ ಎಣ್ಣೆ ಕಾದೈತಿದ. ಇಲ್ಲಿ ನೋಡ್ರಿ ಕೈಗೆ ಒಂಚೂರ ನೀರು ಹಚ್ಕೊಂಡ ಹಿಟ್ಟು ತೊಗೊಂಡು ಕೈಯಾಗ ತಟ್ಟಿ ಹಾಕ್ಬೇಕ್ರಿ. ಹಿಂಗೆ ಬಿಸಿಯಾಗಿರೋ ಎಣ್ಣೆ ಒಳಗೆ ಒಂದೊಂದು ಕರ್ಕೊಂಡು ತಕ್ಕೋಬೇಕ್ರಿ. ನೋಡಿದ್ರಲ್ರಿ ಫ್ರೆಂಡ್ಸ್, ಜೋಳದ ವಡಿ ಹೆಂಗೆ ಮಾಡೋದು ಅಂಥೇಳಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣಂತ್ರಿ ಫ್ರೆಂಡ್ಸ್.